ಹಾಯ್ ಗೈಸ್, ಫೈನಲಿ ಸರ್ಕಾರಿ ಉಪಕರಣ ಮತ್ತು ತರಬೇತಿ ಕೇಂದ್ರ GTTC 2024 ನೇಮಕಾತಿಗೆ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅನ್ನು ಬಿಡುಗಡೆ ಮಾಡಿದೆ KE ಇಂದ. ಸೊ ತಾವಿಲ್ಲಿ ನೋಡಬಹುದು GTTC 2024 ನೇಮಕಾತಿ ಅಪ್ಲಿಕೇಶನ್ ಲಿಂಕ್ 18/5/2024. ಸೊ ಈ ಒಂದು ಹುದ್ದೆಗೆ ಆನ್ಲೈನ್ ಅರ್ಜಿ ಸಲ್ಲಿಸುವ ವಿಧಾನವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಸೊ ಹಾಗೆ ನೀವೇನಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದರಿಂದ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳು ಏನೇ ಇದ್ರೂ ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಸೊ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ KE ಅವರ ಒಂದು ಅಫಿಷಿಯಲ್ ವೆಬ್ಸೈಟಿಗೆ ಭೇಟಿ ನೀಡಿ. ಸೊ ನಂತರ ಇಲ್ಲಿ ಇತ್ತೀಚಿನ ಪ್ರಕಟಣೆಗಳಲ್ಲಿ ಮೊದಲನೇ ಲಿಂಕ್ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ, GTTC 2024 ನೇಮಕಾತಿ ಅಪ್ಲಿಕೇಶನ್ ಅಂತ. ಸೊ ಇನ್ ಕೇಸ್ ಇಲ್ಲಿ ನಿಮಗೆ ಸಿಗಲಿಲ್ಲ ಅಂದರೆ ನೇಮಕಾತಿಯಲ್ಲಿ ಫಸ್ಟ್ ಆಪ್ಷನ್ ಇದೆ GTTC ಅಂತ, ಇದರ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ಇಲ್ಲೂ ನಿಮಗೆ ಒಂದು ಲಿಂಕ್ ಕಾಣಲಿಕ್ಕೆ ಸಿಗುತ್ತೆ. ಓಕೆ, ಸೊ ನಂತರ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಅಂತ ಒಂದು ಓಪನ್ ಆಗುತ್ತೆ, 2024 ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ. ಸೊ ನ್ಯೂ ಯೂಸರ್ ಆಗಿರೋದ್ರಿಂದ ಸೊ ನಾವು ನ್ಯೂ ಅಪ್ಲಿಕೆಂಟ್ ರಿಜಿಸ್ಟ್ರೇಷನ್ ಅಂತ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀವಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಂತರ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಸೊ ನೋಡಿ, ಮೊದಲನೇದಾಗಿ ನೀವು ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ನೀವು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಬೇಕು, ಯಾಕಂದರೆ ಅದು ಕೂಡ ಇಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ. ಅದೇ ರೀತಿ ನಿಮ್ಮ ಒಂದು ಸಿಗ್ನೇಚರ್ ಮಾಡಿ ಇಟ್ಕೊಂಡಿರ್ಬೇಕು. ಸೊ ಯಾಕಂದ್ರೆ ಇದು ಕೂಡ ಇಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ. ಸೊ ಮೊದಲನೇದಾಗಿ ನೋಡಿ, ಡಿಪಾರ್ಟ್ಮೆಂಟ್ ಯಾವ್ದು ಅಂತ ಕೇಳ್ತಾ ಇದೆ. ಸೊ ಇಲ್ಲಿ GTTC ನಂಬರ್ ಅಂತ ಇದೆ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀವಿ. ಸೊ ನಂತರ ಯಾವ ಹುದ್ದೆಗೆ ನೀವು ಅಪ್ಲೈ ಮಾಡ್ತಾ ಇದ್ದೀರಾ, ಸೊ ಅದಕ್ಕೆ ಡಿಫ್ರೆಂಟ್ ಟೈಪ್ ಆಫ್ ಹುದ್ದೆಗಳಿದಾವೆ, ಪೋಸ್ಟ್ಗಳಿದಾವೆ. ಸೊ ಇಲ್ಲಿ ನೋಡಿ, ಡಿಫ್ರೆಂಟ್ ಹುದ್ದೆಗಳಿಗೆ ಒಂದು ಡಿಫ್ರೆಂಟ್ ಕ್ವಾಲಿಫಿಕೇಶನ್ ಅನ್ನ ಕೇಳಿದ್ದಾರೆ. ಸೊ ಕೆಲವೊಂದು ಹುದ್ದೆಗಳಿಗೆ ಡಿಪ್ಲೊಮಾ ಕೇಳಿದ್ದಾರೆ, ಕೆಲವೊಂದು ಹುದ್ದೆಗಳಿಗೆ ಬ್ಯಾಚುಲರ್ ಡಿಗ್ರಿ ಕೇಳಿದ್ದಾರೆ, ಕೆಲವೊಂದು ಹುದ್ದೆಗಳಿಗೆ ಇಂಜಿನಿಯರಿಂಗ್ ಪದವಿ ಕೇಳಿದ್ದಾರೆ. ಸೊ ಬೇರೆ ಬೇರೆ ಹುದ್ದೆಗಳಿಗೆ ಬೇರೆ ಬೇರೆ ಕ್ವಾಲಿಫಿಕೇಶನ್ಸ್ ಇದೆ. ಸೊ ನೋಟಿಫಿಕೇಶನ್ನ ಕ್ಲೀನ್ ಆಗಿ ಓದ್ಕೊಳ್ಳಿ, ಅದರಲ್ಲಿ ಕ್ವಾಲಿಫಿಕೇಶನ್ ಯಾವ ಹುದ್ದೆಗೆ ಯಾವ ಕ್ವಾಲಿಫಿಕೇಶನ್ ಇದೆ, ಸೊ ಆ ಬೇಸ್ ಮೇಲೆ ನೀವು ಒಂದು ಹುದ್ದೆಗೆ ಅಪ್ಲೈ ಮಾಡಬೇಕು. ಓಕೆ, ಸೊ ನಮ್ಮ ಇಲ್ಲಿ ಒಂದು ಅಪ್ಲೈ ಮಾಡ್ತಿರೋದು ಆಫೀಸರ್ ಗ್ರೇಡ್ 2 ಹುದ್ದೆಗೆ ನಾವು ಅಪ್ಲೈ ಮಾಡ್ತಾ ಇದ್ದೀವಿ. ಬಿಕಾಸ್ ಆಫೀಸರ್ ಗ್ರೇಡ್ 2ಗೆ ಒಂದು ಬ್ಯಾಚುಲರ್ ಡಿಗ್ರಿ ಮಾತ್ರ ಕೇಳಿದ್ದಾರೆ. ಸೊ ಹಾಗಾಗಿ ಈ ಒಂದು ಹುದ್ದೆಗೆ ನಾವು ಅಪ್ಲೈ ಮಾಡ್ತಾ ಇದ್ದೀವಿ. ಸೊ ನೋಟಿಫಿಕೇಶನ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ಯಾವ ಹುದ್ದೆಗಳಿಗೆ ಯಾವ ಒಂದು ಕ್ವಾಲಿಫಿಕೇಶನ್ ಕೇಳಿದ್ದಾರೆ ಅಂತ ಕ್ಲೀನ್ ಆಗಿ ವಿವರಣೆ ಆಗಿ ಓದ್ಕೊಂಡು ನಂತರ ಅಪ್ಲೈ ಮಾಡಿ. ನಂತರ ಇಲ್ಲಿ ಅಪ್ಲಿಕೆಂಟ್ ಫುಲ್ ನೇಮ್, ಫಾದರ್ ನೇಮ್, ಮದರ್ ನೇಮ್ ಮಸ್ಟ್ ಬಿ ಆಸ್ ಪರ್ SSLC ಮಾರ್ಕ್ಸ್ ಕಾರ್ಡ್ ಅಂತ ಇದೆ. ಸೊ ಇಲ್ಲಿ ನೋಡಿ, ಆಸ್ ಪರ್ SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಏನಿದೆ ಅದೇ ತರ ಒಂದು ನೀವು ಫಿಲ್ಅಪ್ ಮಾಡಬೇಕು. ಸೊ ನಂತರ ಇಲ್ಲಿ ಅರ್ಜಿದಾರರ ಹೆಸರು, ಜನ್ಮ ದಿನಾಂಕ, ತಾಯಿ ಹೆಸರು, ತಂದೆ ಹೆಸರು, ಲಿಂಗ, ಶಾಶ್ವತ ವಿಳಾಸ, ಸೊ ಡಿಸ್ಟಿಕ್, ತಾಲೂಕು, ರಾಜ್ಯ, ಸೊ ಇದನ್ನೆಲ್ಲ ನೀವು ಅಪ್ಲೈ ಮಾಡಬೇಕಾಗ್ತದೆ. ಸೊ ನಂತರ ಅಲ್ಲಿ ಪರ್ಮನೆಂಟ್ ಅಡ್ರೆಸ್ಸು ಹಾಗೆ ರೆಸಿಡೆಂಟ್ ಅಡ್ರೆಸ್ಸು, ಸೊ ಎರಡೂ ಕೂಡ ಇಲ್ಲಿ ಅಪ್ಲೈ ಮಾಡಬೇಕು. ಸೊ ಇನ್ನೊಂದು ಇಂಪಾರ್ಟೆಂಟ್ ಏನಿದ್ರೆ, ಇಲ್ಲಿ ಸ್ಟಾರ್ ಮಾರ್ಕ್ ಏನೇನಿದೆ ನೋಡಿ, ಇದನ್ನೆಲ್ಲ ಮಸ್ಟ್ ಆ್ಯಂಡ್ ಶುಡ್ ನೀವು ಫಿಲಪ್ ಮಾಡಲೇಬೇಕಾಗ್ತದೆ. ಸೊ ಇದು ನಾವು ಖಾಲಿ ಬಿಡೋ ಆಗಿಲ್ಲ. ಸೊ ಎಲ್ಲ ನಾವು ಫಿಲಪ್ ಮಾಡಿ. ಸೊ ನಂತರ ನಿಮ್ಮ ಇಮೇಲ್ ID ಮೊಬೈಲ್ ನಂಬರ್, ಯಾವುದು ನಿಮ್ಮ ಇಮೇಲ್ ID ಮೊಬೈಲ್ ನಂಬರ್ ಆಕ್ಟಿವ್ ಇದೆ ಆ ಒಂದು ಇಮೇಲ್ ID ಮೊಬೈಲ್ ನಂಬರ್ ಮಾತ್ರ ಕೊಡಿ. ಬಿಕಾಸ್ ಯಾವುದೇ ರೀತಿ ಒಂದು ಕಮ್ಯುನಿಕೇಶನ್ ಆಗಿರ್ಬೋದು, ಇನ್ಫಾರ್ಮೇಶನ್ ಆಗಿರ್ಬೋದು, ಸೊ ಇಮೇಲ್ ಅಥವಾ ಮೊಬೈಲ್ ಮೂಲಕ ಮಾತ್ರ ಅವ್ರು ನಿಮಗೆ ಒಂದು ಇನ್ಫಾರ್ಮೇಶನ್ ನ ಕಳಿಸ್ತಾರೆ. ಸೊ ಹಾಗಾಗಿ ಆಕ್ಟಿವ್ ಇರುವ ನಂಬರ್ ಮತ್ತು ಮೊಬೈಲ್ ID ಮಾತ್ರ ಕೊಡಿ. ನಂತರ SSLC ಬೋರ್ಡ್ ಯಾವುದು ಅಂತ ಕೇಳಿದ್ದಾರೆ. SSLC ಬೋರ್ಡ್ SSLC ಸೆಲೆಕ್ಟ್ ಮಾಡ್ಕೊಳ್ಳಿ, ರಿಜಿಸ್ಟರ್ ನಂಬರ್ ಹಾಕಿ, ತೇರ್ಗಡೆಯಾದ ವರ್ಷ ಸೆಲೆಕ್ಟ್ ಆಯ್ಕೆ ಮಾಡಿ. ನಂತರ SSLC ಸ್ಕೂಲ್ ಕೋಡ್ ಕೇಳಿದ್ದಾರೆ. ನೋಡಿ, ಸ್ಕೂಲ್ ಕೋಡ್ ಕೆಲವೊಂದು ಮಾರ್ಕ್ಸ್ ಕಾರ್ಡ್ಗಳಲ್ಲಿ ಸ್ಕೂಲ್ ಕೋಡ್ ಮಾರ್ಕ್ಸ್ ಕಾರ್ಡಲ್ಲೇ ಮೆನ್ಷನ್ ಆಗಿರುತ್ತೆ, ಏನು ಕೆಲವೊಂದರಲ್ಲಿ ಆಗಿರೋದಿಲ್ಲ. ಸೊ ಅಂಥವರು ನಿಮ್ಮ ಒಂದು ಶಾಲೆಗೆ ಭೇಟಿ ನೀಡಿ, ನಿಮ್ಮ ಒಂದು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿರ್ಬೋದು, ನಿಮ್ಮ ಒಂದು ಪ್ರಿನ್ಸಿಪಲ್ ಆಗಿರ್ಬೋದು, ಸೊ ಅವರಿಗೆ ಕೇಳಿ ಖಂಡಿತ ಅವರು ನಿಮಗೆ ಸ್ಕೂಲ್ ಕೋಡ್ನ ಪ್ರೊವೈಡ್ ಮಾಡ್ತಾರೆ. ಓಕೆ, ನಂತರ ರಿಸರ್ವೇಷನ್ ಅಂಡ್ ಕ್ಲೇಮ್ಸ್ ಅಂತ ಕೇಳಿದ್ದಾರೆ. ಸೊ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಸೊ ಯಾವ ನಿಮ್ಮ ಕ್ಯಾಟಗರಿ ಇದೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ RD ನಂಬರ್, ನಿಮ್ಮ ಇನ್ಕಮ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಮೇಲೆ RD ನಂಬರ್ ಅಂತ ಇರುತ್ತೆ, ಆ ನಂಬರನ್ನು ಮೆನ್ಷನ್ ಮಾಡಿ ಮತ್ತು ನಿಮ್ಮ ಜಾತಿಯ ಹೆಸರು ಹಾಕಿ. ಸೊ ಅದೇ ರೀತಿ RD ಪ್ರಮಾಣ ಪತ್ರ ಸರ್ಟಿಫಿಕೇಟ್ ಇಶ್ಯೂ ಡೇಟ್ ಹಾಕಿ, ವಾರ್ಷಿಕ ಆದಾಯ ಎಷ್ಟಿದೆ ಅದು ಕೂಡ ಇಲ್ಲಿ ಮೆನ್ಷನ್ ಮಾಡಿ. ಸೊ ನಂತರ ಈ ಯಾವುದೇ ವರ್ಗಗಳ ಅಡಿಯಲ್ಲಿ ನೀವು ವಯಸ್ಸಿನ ಸಡಿಲಿಕೆ ಮತ್ತು ಮೀಸಲಾತಿ ಕ್ಲೈಮ್ ಮಾಡುತ್ತಿದ್ದಿರೋದ್ರಲ್ಲಿ ಯಾವುದು ನಿಮ್ಮ ಒಂದು ಮೀಸಲಾತಿ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಅದರ್ವೈಸ್ ಅಂತ ಹಾಕಿ. ಸೊ ಕನ್ನಡ ಮೀಡಿಯಮ್, ರೂರಲ್ ಅಪ್ಲಿಕೆಂಟ್ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ, ವಿಕಲಚೇತನ ಎಸ್ ಇದ್ರೆ ಎಸ್, ಅದರ್ವೈಸ್ ಅಂತ ಹಾಕಿ. ಸೊ ವಿದ್ಯಾರ್ಹತೆ ವಿವರಗಳು, ಸೊ 10ನೇ ತರಗತಿ PUC ಕನ್ನಡ ಭಾಷೆಯಲ್ಲಿ ವ್ಯಾಸಂಗ ಮಾಡಿದ್ದಲ್ಲಿ ಸೊ ಯಾವ ಲ್ಯಾಂಗ್ವೇಜ್, ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್ ಅಥವಾ ನನ್ನ, ಸೊ ಯಾವುದಿದೆ, ಯಾವ ಒಂದು ನೀವು ವ್ಯಾಸಂಗ ಮಾಡಿದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕಂಪಲ್ಸರಿ ಕನ್ನಡ ಎಕ್ಸಾಮ್ನ ಬರೀಲೇಬೇಕಾಗ್ತದೆ. 150 ಮಾರ್ಕ್ಸ್ಗೆ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಇರುತ್ತೆ. ಸೊ ಅದರಲ್ಲಿ 50% 50 ಮಾರ್ಕ್ಸ್ ಅನ್ನ ನೀವು ತೆಗೆದು ತೇರ್ಗಡೆ ಆಗ್ಬೇಕಾಗ್ತದೆ. ಸೊ ಹಾಗಾಗಿ ಕ್ಲೀನ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳಿ, ನೀವು ಯಾವ ಒಂದು ಲ್ಯಾಂಗ್ವೇಜ್ ಓದಿದ್ದೀರಾ ಅಂತ.
ಶೈಕ್ಷಣಿಕ ವಿದ್ಯಾರ್ಥಿ ಕೇಳಿದ್ದಾರೆ, ಬ್ಯಾಚುಲರ್ ಆರ್ಟ್ಸ್ ಅಂಡ್ ಡಿಗ್ರಿ ಕೇಳಿದ್ದಾರೆ, ರಿಜಿಸ್ಟರ್ ನಂಬರ್ ಹಾಕಿ. ಸೊ ಯಾಕಂದ್ರೆ ಈ ಒಂದು ಪೋಸ್ಟ್ಗೆ ಬ್ಯಾಚುಲರ್ ಆರ್ಟ್ಸ್ ಸೈನ್ಸ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅವಾರ್ಡೆಡ್ ಬೈ ಯೂನಿವರ್ಸಿಟಿ ಅಂತ ಕೇಳಿದ್ದಾರೆ. ಸೊ ಈ ಒಂದು ಹುದ್ದೆ ನೀವು ಅಂದ್ರೆ ಡಿಗ್ರಿ ಮಾಡಿದ್ದಲ್ಲಿ ಸೊ ಈ ಹುದ್ದೆಗೆ ಈ ಡಿಗ್ರಿ ಕ್ವಾಲಿಫಿಕೇಶನ್ ಕೇಳಿದ್ದಾರೆ. ಅದೇ ರೀತಿ ತೇರ್ಗಡೆಯಾದ ವರ್ಷ, ಶಾಲೆ ಕೋಡ್ ಕೂಡ ಕೇಳಿದ್ದಾರೆ. ಸೊ ಅದೇ ರೀತಿ ಮೌಲ್ಯಮಾಪನ ಆಧಾರ ಆಯ್ಕೆ ಮಾಡಿ ಸೆಲೆಕ್ಟ್ ಬೇಸಿಸ್ ಆಫ್ ಎವಲ್ಯೂಷನ್ ಪರ್ಸೆಂಟೇಜ್ CGPA ಸೊ ಅದು ಹಾಕಿ. ಸೊ ನಂತರ ನೋಡಿ ಇಲ್ಲ ಒಂದು ಸಂಸ್ಥೆ ಹೆಸರು, ಶೇಕಡ, ಅವರು ಅಪ್ಟೈನ್ ಮಾರ್ಕ್ಸ್, ಗೇನ್ ಮಾರ್ಕ್ಸ್ ಅಂತರ. ಸೊ ನೋಡಿ ಎಲ್ಲ ಒಂದು ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಲ್ಲಾನು ಫಿಲ್ಅಪ್ ಮಾಡಿ ನಂತರ ಫೋಟೋ ಮತ್ತು ನಿಮ್ಮ ಒಂದು ಸಿಗ್ನೇಚರ್ ಕೂಡ ಅಪ್ಲೋಡ್ ಮಾಡಿ. ಸೊ ಅದನ್ನು ರೆಡಿ ಇಟ್ಕೊಂಡಿರಿ, ಸ್ಕ್ಯಾನ್ ಮಾಡಿ. ಸೊ ಅದು ನಂತರ ಡಿಕ್ಲರೇಷನ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಂದಾಯಿಸಿ ಅಂತ ಇದೆ, ಪೇ ಅಂಡ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಪೇ ಅಂಡ್ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಪೇಮೆಂಟ್ ಡೀಟೇಲ್ಸ್ ಇಲ್ಲಿ ಬರುತ್ತೆ. ಸೊ ಇಲ್ಲಿ ಕ್ಯಾಂಡಿಡೇಟ್ ನೇಮು, ಅಪ್ಲಿಕೇಶನ್ ನಂಬರು, ಡಿಪಾರ್ಟ್ಮೆಂಟು, ಪೋಸ್ಟು. ಸೊ ನೀವು ಯಾವ ಪೋಸ್ಟಿಗೆ ಅಪ್ಲೈ ಮಾಡ್ತಿದ್ದೀರೋ ಅದೇ ರೀತಿ KA ರೆಫರೆನ್ಸ್ ನಂಬರ್ ಬರುತ್ತೆ. ಅಮೌಂಟ್ ಕೂಡ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಕೆಟಗರಿ ವೈಸ್ ಡಿಫ್ರೆಂಟ್ ಅಮೌಂಟ್ ಇರುತ್ತೆ. ಸೊ ನಂತರ ಕೆಳಗಡೆ ಪೇ ಒಂದು ಬಟನ್ ಇರುತ್ತೆ. ಸೊ ಪೇ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಪೇ ಬಟನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಒಂದು ಪೇಮೆಂಟ್ ಆಪ್ಷನ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು. ಸೊ ಕಾರ್ಡ್ ನಂಬರ್ ಕೇಳ್ತಾ ಇದೆ. ಸೊ ನಿಮ್ಮ ಒಂದು ಪೇಮೆಂಟ್ ಆಪ್ಷನ್ ಎಷ್ಟಿದೆ ಅಂದ್ರೆ ಒಂದು ಪೇಮೆಂಟ್ ಫೀ ಎಷ್ಟಿದೆ ಅದನ್ನ ಇಲ್ಲಿ ಡೆಬಿಟ್ ಕಾರ್ಡ್ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ನೀವು ಪೇ ಮಾಡ್ಬೋದು. ಸೊ ಬೆಟರ್ ಆಪ್ಷನ್ ಇಸ್ ಡೆಬಿಟ್ ಕಾರ್ಡ್ ಮೂಲಕ ಪೇ ಮಾಡಿ. ಸೊ ಇಲ್ಲಿ ನಿಮ್ಮ ಡೆಬಿಟ್ ಕಾರ್ಡ್ ನಂಬರ್ ಹಾಕಿ, ಮಂತ್, ಇಯರ್, ಸೊ ಅದರ CVV ನಂಬರ್ ಹಾಕಿ, ಕಾರ್ಡ್ ಹೋಲ್ಡರ್ ನೇಮ್ ಅಂತ ಹಾಕಿ, ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿ. ಸೊ ಮೇಕ್ ಪೇಮೆಂಟ್ ಮಾಡಿದ ಮೇಲೆ ಸೊ ಈ ಒಂದು ಅಪ್ಲಿಕೇಶನ್ ಸಕ್ಸಸ್ಫುಲಿ ಸಬ್ಮಿಟ್ ಆಗುತ್ತೆ. ಸೊ ಸಬ್ಮಿಟ್ ಆದ್ಮೇಲೆ ಆ ಒಂದು ಅಪ್ಲಿಕೇಶನ್ ನ ಪ್ರಿಂಟ್ಔಟ್ ತಕೊಳ್ಳಿ. ಸೊ ಪ್ರಿಂಟ್ಔಟ್ ತಕೊಂಡು ನಿಮ್ಮ ಹತ್ರ ಒಂದು ಕಾಪಿ ಇಟ್ಕೊಂಡಿರಿ. ಸೊ ನಂತರ ಸೊ ಈ ರೀತಿ ಒಂದು ವಿಧಾನವನ್ನು ಬಳಸ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ನೀವು ಕೂಡ ಆರಾಮಾಗಿ ಮನೆಯಲ್ಲಿ ಕುಳಿತುಕೊಂಡು ನಿಮ್ಮ ಲ್ಯಾಪ್ಟಾಪ್ ಅಥವಾ ಮೊಬೈಲ್ ಫೋನ್ ಬಳಸ್ಕೊಂಡು ಈ ಥರ ಒಂದು ಹುದ್ದೆಗೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಸೊ ಕೇರ್ಫುಲ್ ಆಗಿ ನೋಟಿಫಿಕೇಶನ್ ಅನ್ನು ಓದಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಿ. ಬಿಕಾಸ್ ಡಿಫ್ರೆಂಟ್ ಪೋಸ್ಟಿಗೆ ಡಿಫ್ರೆಂಟ್ ಎಜುಕೇಷನ್ ಕ್ವಾಲಿಫಿಕೇಶನ್ ಇದೆ. ಸೊ ಹಾಗೆ ಅದೇ ರೀತಿ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಸೊ ಯಾರೆಲ್ಲ GTTC ಹುದ್ದೆಗಳಿಗೆ ಆನ್ಲೈನ್ ಅಪ್ಲೈ ಮಾಡಬೇಕಂತಿದ್ರೆ ಅವರಿಗೂ ಕೂಡ ಈ ಒಂದು ಹುದ್ದೆನ ಶೇರ್ ಮಾಡಿ. ಅದೇ ರೀತಿ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ ನಮ್ಮದು. ಸೊ ಆ ಟೆಲಿಗ್ರಾಮ್ ಚಾನಲ್ ಕೂಡ ನೀವು ಜಾಯ್ನ್ ಆಗಿ. ಸೊ ಈ ತರ ಒಂದು ಅಪ್ಡೇಟ್ಸ್ಗಳು ನಿಮಗೆ ಬೇಗ ಸಿಗ್ತಾ ಇರ್ತವೆ. ಅದೇ ರೀತಿ ನೋಡಿ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ದಯವಿಟ್ಟು ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.